ಹಾಯ್ 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 ನಮಸ್ಕಾರ ರೀ. ನಾನು ಮಂತ್ರ ಹಾಸನ್. ನೀವೇನು ನೋಡ್ತಿದ್ದೀರಾ, ಇದು ಕೊಡ್ಲೆಪೇಟೆ ಹತ್ರ ಇರೋ ಒಂದು ಹಳ್ಳಿ. ನಾನು ನೋಡ್ತಾ ಇರುವಾಗಿಂದನೂ ಈ ರೋಡ್ ಹೀಗೇ ಇದೆ. ನನಗನ್ಸೋದು ಈ ಊರಲ್ಲಿ ಯಾರೂ ವೋಟ್ ಹಾಕಲ್ವಾ, ಈ ಊರಲ್ಲಿ ಎಲೆಕ್ಷನಿಗೆ ಯಾರೂ ಕಾಂಟ್ರಿಬ್ಯೂಟ್ ಮಾಡಲ್ವಾ ಅನ್ನೋದು. ಯಾಕೆ ಅಂತಂದರೆ ತುಂಬ ವರ್ಷಗಳಿಂದನೂ ಹೀಗೆ ಇದೆ ರೋಡು. ಈ ಊರು ಬಂದ್ಬಿಟ್ಟು ನೀರ್ಗುಂದ ಅಂತ ನೋಡಿ, ಎಷ್ಟು ಸೊಗಸಾಗಿದೆ ರೋಡು. ಆ ಊರಿಂದನೂ ಕೊಡ್ಲಿಪೇಟೆ ತಲುಪೋ ತನಕನೂ ಇದೇ ಥರ ಗುಂಡಿ. ಜನಗಳು ಎಲ್ಲಿ ನಾವು ಪ್ರಶ್ನೆ ಮಾಡಿ ನಿಂತ್ಕೊಳ್ಳಲ್ವೋ ಅಲ್ಲಿ ಈ ಥರ ಸಮಸ್ಯೆ ಖಂಡಿತ ಉದ್ಭವ ಆಗೇ ಆಗುತ್ತೆ. ಯಾವತ್ತು ನಾವು ಹಣಕ್ಕೆ ನಮ್ಮನ್ನು ನಾವು ಮಾರ್ಕೋತೀವೋ ಅವತ್ತು ಈ ಥರ ಸಮಸ್ಯೆ ಉದ್ಭವ ಆಗುತ್ತೆ. ಎಲ್ಲ ನೈಟ್ ಹೊತ್ತು ವೆಹಿಕಲ್ಸ್ ಓಡಾಡೋದು ತುಂಬ ಕಷ್ಟ. ಯಾಕೆಂದರೆ ಇದೆಲ್ಲ ಆನೆಗಳು ಓಡಾಡೋಂಥ ಜಾಗ. ಸುತ್ತಲೂ ಹಚ್ಚ ಹಸಿರು ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಊರಿದು. ಯಬ್ಬಾ, ಬೆಳಿಗ್ಗೆ ಬರ್ತಾ ಕಡಿಮೆ ಚಳಿನ ಗುರು, ಇಲ್ಲಿ ಭಯಾನಕ ಚಳಿ. ಎಂಥ ಬೆಟ್ಟ ಗುರು ಇದು. ಚೆನ್ನಾಗಿದೆ ರೋಡು, ಮಸ್ತ್ ರೋಡ್ ಮಾತ್ರ.